ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾಳೆ ಗ್ರೂಪ್ 1 ರ ಎರಡು ಮಹತ್ವದ ಪಂದ್ಯಗಳು. ಒಂದು ಈ ಕಡೆ ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್ ಅಹಮದಾಬಾದ್ ಅಲ್ಲಿ, ಇನ್ನೊಂದು ಭಾರತ ವರ್ಸಸ್ ಜಿಂಬಾಬ್ವೆ ಇದು ಚಪಕ್ಕಲ್ಲಿ ಚೆನ್ನೈಯಲ್ಲಿ. ಎರಡೂ ಪಂದ್ಯಗಳು ತುಂಬಾ ಮಹತ್ವವಾದ ಪಂದ್ಯಗಳಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್ ಏನ್ ಮ್ಯಾಚ್ ಇದೆ ಅಲ್ಲ, ಆ ಮ್ಯಾಚ್ ನ ರಿಸಲ್ಟ್ ಭಾರತ ವರ್ಸಸ್ ಜಿಂಬಾಬ್ವೆ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಅದು ಯಾಕೆ ಅಂತ ಹೇಳಕ್ಕಿಂತ ಮುಂಚೆ ಎಲ್ಲರೂ ಯಾರ್ಯಾರು ವಿಡಿಯೋ ನೋಡ್ತಿದಾರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಅಂತ. ಯಾಕೆ ಅಂತಂದ್ರೆ ಈ ಕಡೆ ಭಾರತ ವರ್ಸಸ್ ಜಿಂಬಾಬ್ವೆ, ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಸೋತಿ ಬಂದಿದ್ದಾರೆ, ಜಿಂಬಾಬ್ವೆ ಅವರು ವೆಸ್ಟ್ ಇಂಡೀಸ್ ವಿರುದ್ಧ ಸೋತಿ ಬಂದಿದ್ದಾರೆ. ಈಗ ಭಾರತದ ನೆಟ್ ರನ್ ರೇಟು -3.8 ಕುಸಿತ ಕಂಡಿದೆ. ಸೊ ಎಲ್ರಿಗೂ ಗೊತ್ತಿರಂಗೆ ವೆಸ್ಟ್ ಇಂಡೀಸ್ ಅವ್ರದ್ದು +5.35 ಎಲ್ಲ ಇದೆ, ಸೌತ್ ಆಫ್ರಿಕಾದವ್ರದ್ದು +3.8 ಏನೋ ಇದೆ. ಸೊ ಟಾಪ್ 2 ಅವರಿದ್ದಾರೆ. ಇವಾಗ ನಮ್ಗೆ ಹೆಂಗಪ್ಪ ಅಂತಂದ್ರೆ ವೆಸ್ಟ್ ಇಂಡೀಸ್ ಸೋತ್ರೆ ಮಾತ್ರ ಸ್ವಲ್ಪ ನಾವು ನೆಕ್ಸ್ಟ್ ಮ್ಯಾಚ್ ವೆಸ್ಟ್ ಇಂಡೀಸ್ ವಿರುದ್ಧನೇ ಇರೋದ್ರಿಂದ ಅವ್ರನ್ನ ಸೋಲ್ಸ್ಬಿಟ್ಟು ನಾವು ಸ್ವಲ್ಪ ಟಾಪ್ 2ಗೆ ಹೋಗ್ಬಹುದು. ಆ ತರ ಒಂದು ಸಿಚುವೇಶನ್ ಇದೆ ಅಂತ. ಇನ್ನೊಂದು ಇಕ್ವೇಶನ್ ಯಾವ ತರ ಇದೆ ಅಂದ್ರೆ, ವೆಸ್ಟ್ ಇಂಡೀಸ್ ಅವರು ರಚ್ಕೆದ್ಬಿಟ್ಟು ಆಡಿ ಸೌತ್ ಆಫ್ರಿಕಾ ವಿರುದ್ಧ ಏನಾದ್ರು ಗೆದ್ರೆ, ಈ ಕಡೆ ಸೌತ್ ಆಫ್ರಿಕಾ ಲಾಸ್ಟ್ ಮ್ಯಾಚ್ ಜಿಂಬಾಬ್ವೆ ವಿರುದ್ಧ ಆಡಿ ಅವರು ಆರಾಮಾಗಿ ಗೆದ್ರೆ ನೆಟ್ ರೇಟ್ ಕೂಡ ಅವರು ಚೆನ್ನಾಗಿ ಮಾಡ್ಕೋಬಹುದು. ಸೊ ಅವ್ರದ್ದು 4 ಪಾಯಿಂಟ್ ಆಗುತ್ತೆ. NRR ಕೂಡ ಒಂಥರ ಚೆನ್ನಾಗಿರುತ್ತೆ. ಈ ಕಡೆ ವೆಸ್ಟ್ ಇಂಡೀಸ್ ಅವ್ರದ್ದು +5 ಇದೆ ಅಲ್ಲ, ಹೆಂಗೋ ಇವರು ಸೌತ್ ಆಫ್ರಿಕಾ ವಿರುದ್ಧ ಗೆದ್ರೆ ಅವ್ರದ್ದು ಚೆನ್ನಾಗಿರುತ್ತೆ ನೆಟ್ ರೇಟ್. ಸೊ ಆ ಟೈಮಲ್ಲಿ ಹೆಂಗಾಗುತ್ತೆ ಅಂದ್ರೆ, ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ರಚ್ಕೆದ್ಬಿಟ್ಟು ಆಡಿ ಗೆದ್ರೂ ಸ್ವಲ್ಪ ನೆಟ್ ರೇಟ್ ಇಂದ ಹಿಂದಕ್ಕೆ ಉಳಿಬಹುದು ಅಂತ. ಸೊ ಸಿಂಪಲ್ ಇಕ್ವೇಶನ್ ಏನು ಅಂತಂದ್ರೆ, ಸೌತ್ ಆಫ್ರಿಕಾದವ್ರು ವೆಸ್ಟ್ ಇಂಡೀಸ್ ನ ಸೋಲಿಸಬೇಕು, ನಾವು ಭಾರತ ತಂಡ ಜಿಂಬಾಬ್ವೆ ಮತ್ತೆ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಬೇಕು ಅನ್ನೋದು ಸಿಂಪಲ್ ಇಕ್ವೇಶನ್ ಎಲ್ರಿಗೂ ಗೊತ್ತಿರೋದೆ. ಸೊ ಡೈರೆಕ್ಟ್ ಆಗಿ ಭಾರತ ವರ್ಸಸ್ ಜಿಂಬಾಬ್ವೆ ಈ ಪಂದ್ಯದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಪ್ಲೇಯಿಂಗ್ ಗೆಲುವನ್ನೇ ಮಾತಾಡಬೇಡ. ಯಾಕಂತಂದ್ರೆ ಈ ಕಡೆ ಸಂಜು ಅವರ ಒಂದು ನ್ಯೂಸ್ ಜಾಸ್ತಿ ಬರ್ತಾ ಇದೆ, ಸಂಜು ಇನ್ ಅಂತ ಬರ್ತಾ ಇದೆ. ಆಮೇಲೆ ಏನಂದ್ರೆ ನಿನ್ನೆ ಪ್ರಾಕ್ಟೀಸ್ ಸೆಷನ್ ಎಲ್ಲ ನಡೀತು, ಒಂಥರ ಕ್ರೇಜಿ ಪ್ರಾಕ್ಟೀಸ್ ಸೆಷನ್ ನಡೀತು. ಅದರಲ್ಲಿ ಸಂಜು ಅವರೆಲ್ಲ ರಾಜ್ಕೆದ್ಬಿಟ್ಟು ಬ್ಯಾಟಿಂಗ್ ಎಲ್ಲ ಮಾಡಿದಾರಂತ ಸುದ್ದಿ ಬಂದಿದೆ. ಆಮೇಲೆ ನಮ್ಮ ರಿಂಕು ಸಿಂಗ್ ಅವ್ರದ್ದು ಏನಪ್ಪಾ ಅಂತಂದ್ರೆ ಸ್ವಲ್ಪ ಎಮರ್ಜೆನ್ಸಿ ಇರೋದ್ರಿಂದ ಮನೆಗೆ ಹೋಗಿದ್ದಾರೆ ಅಂತ ಸುದ್ದಿ ಬಂದಿದೆ. ಸೊ ಆದ ಕಾರಣದಿಂದ ಈ ಕಡೆ ನಮ್ಮ ಸಂಜು ಅವರು ಮೋಸ್ಟ್ ಪ್ರೊಬೆಬಲಿ ಇನ್ ಆಗ್ತಾರೆ ನಾಳೆ ಮ್ಯಾಚ್ಗೆ ಅಂತ. ಇವತ್ತು ಆಪ್ಷನಲ್ ಪ್ರಾಕ್ಟೀಸ್ ಮ್ಯಾಚ್ ಇದೆ, ಅದರಲ್ಲಿ ಏನಾದರೂ ರಿಂಕು ಸಿಂಗ್ ಕಾಣ್ಕೊಂಡ್ರೆ ಸ್ವಲ್ಪ ನೋಡ್ಬೋದು ಯಾವ ಥರ ಏನು ಕತೆ ಅಂತ. ಮೋಸ್ಟ್ ಪ್ರೊಬೆಬ್ಲಿ ಅಂದರೆ ನಮ್ಮ ಸಂಜು ಅವರು ಆಡೋದು ಕನ್ಫರ್ಮ್ ಅನ್ನೋ ಥರನೇ ಇದೆ. ಸೊ ಸಂಜು ಸ್ಯಾಮ್ಸನ್ ಓಪನಿಂಗ್ ಆಗಿ ಸಂಜು ಸ್ಯಾಮ್ಸನ್ ಅಭಿ ಆಡ್ತಾರೆ. ಆಮೇಲೆ ನಂಬರ್ 3 ಅಲ್ಲಿ ಇಶಾನ್ ಕಿಶನ್, ನಂಬರ್ 4 ಅಲ್ಲಿ ಕೈ ಇಟ್ಟಿದ್ದೀನಿ, ನಂಬರ್ 5 ಅಲ್ಲಿ ತಿಲಕ್ ವರ್ಮಾ, 6 ಅಲ್ಲಿ ನಮ್ಮ ಹಾರ್ದಿಕ್ ಪಾಂಡೆ, 7 ಅಲ್ಲಿ ದೂಬೆ, 8 ಅಲ್ಲಿ ನಮ್ಮ ಅಕ್ಷರ್ ಪಟೇಲ್ ಹೋದ್ ಮ್ಯಾಚ್ ಆಡಿಲ್ಲ, ಈ ಮ್ಯಾಚ್ ಫಿಕ್ಸ್ ಆಡ್ತಾರೆ ಅಂತ. ಆಮೇಲೆ ನೆಕ್ಸ್ಟ್ ಹರ್ಷದೀಪ್, ವರುಣ್ ಅವರು ಮತ್ತೆ ನಮ್ಮ ಬುಮ್ರಾ ಅವರು ಇದ್ದೇ ಇರ್ತಾರೆ. ಸೊ ಈ ತರ ಪ್ಲೇಯಿಂಗ್ ಎಲ್ಲವನ್ನು ಈ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ತರ ಇದೆ ಅಂದ್ರೆ, ರೈಟ್ ಲೆಫ್ಟ್ ಈ ಒಂದು ಕಾಂಬಿನೇಷನ್ ಇದೆ ಅಂತ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ದು ಟಾಪ್ 3 ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸ್ ಇದ್ರು. ಸೊ ಎಲ್ಲರೂ ಹೆಂಗಂದ್ರೆ ಒಂದು ಆಫ್ ಸ್ಪಿನ್ನರ್ನ ತಗೊಂಡ್ ಬರೋಣ, ಬೇಗ ಒಂದು ವಿಕೆಟ್ ತೆಗೆಯೋಣ, ಆಮೇಲೆ ಪ್ರೆಷರ್ ಹಾಕ್ಬಿಡೋಣ ಇಂಡಿಯಾ ಮೇಲೆ ಅಂತ ಆ ಥರ ಒಂದು ವಿಚಾರ ಇಟ್ಕೊಂಡು ಬರ್ತಿದ್ರು. ಇವಾಗ ಸಂಜು ಸ್ಯಾಮ್ಸನ್ ಏನಾದ್ರು ಬಂದ್ರೆ ಸ್ವಲ್ಪ ಆ ವಿಚಾರ ಬಿಟ್ಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡ್ಬೇಕು ಯಾವ ತರ ಅಂತ. ಆಮೇಲೆ ಏನಂದ್ರೆ ಈ ಕಡೆ ಜಿಂಬಾಬ್ವೆ ವಿರುದ್ಧ ನಮ್ಮ ಭಾರತ ತಂಡ 11 ಓವರ್ಗೆ 150 ರನ್ ಏನಾದ್ರು ಚೇಸ್ ಮಾಡಿಬಿಟ್ರೆ ನನ್ನೊಂದು ಆವಾಗ +0.0 ಏನೋ ಬರ್ತೀವಿ ಅಂದ್ರೆ ಪಾಸಿಟಿವ್ ಅಲ್ಲಿ ಬಂದ್ಬಿಡ್ತೀವಿ ಅಂತ. ಸೊ ಇದು ಒಂಥರ ಕ್ರೇಜಿ. ಅಲ್ಲಿ ಚೆನ್ನೈ ಪಿಚ್ ಹೇಳಿ ಕೇಳಿ ಒಂಥರ ಬ್ಯಾಟಿಂಗ್ ಪಿಚ್ ಅಂತ ಅನಿಸ್ತಾ ಇದೆ. ಬಟ್ ಸ್ಟಿಲ್ 220 230 ಹೊಡಿಬಹುದು. ಆದ್ರೂ ಇವರು ಬ್ರಾಡ್ಕಾಸ್ಟರ್ಸು 300 ಅಲರ್ಟ್ ಅಂತ ಹೇಳಿ ಇವಾಗ 300 ಹೊಡಿಯೋ ಪೊಸಿಷನ್ಗೆ ಬಂದಿದ್ದೀವಿ ನಾವು, ಆ ಸ್ಥಿತಿಗೆ ಬಂದಿದ್ದೀವಿ ಅಂತ. ಸೊ ಅಷ್ಟು ಹೊಡಿಯೋಕೆ ಆಗಲಿಲ್ಲ ಅಂದ್ರೂ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ 250+ ಅಂತೂ ಹೊಡಿಲೇಬೇಕು ಗುರು, ಅದು ಜಿಂಬಾಬ್ವೆ ವಿರುದ್ಧ. ಇಲ್ಲ ಅಂದ್ರೆ ಜಿಂಬಾಬ್ವೆನ ಬೇಗ ಕಟ್ಟಾಕ್ಬಿಟ್ಟು ಪಟ ಅಂತ ನಾವು ಆದಷ್ಟು ಬೇಗ ಚೇಸ್ ಮಾಡಬೇಕು ಅನ್ನೋ ಥರ. ಒಟ್ಟಿನಲ್ಲಿ ಈ ಮ್ಯಾಚಿಂದ ಅಂದ್ರೆ ನಾವು ಹೆವಿ ಪಾಸಿಟಿವ್ ನೆಟ್ ರೇಟ್ ಅಂತೂ ಪಡ್ಕೋಬೇಕು ಅಂತ. ಅದು ಯಾವ ತರ ಪಡ್ಕೋತೀರಾ ನಮ್ಮ ಭಾರತ ತಂಡದ ಮೇಲೆನೆ ಡಿಪೆಂಡ್ ಆಗುತ್ತೆ. ಸೊ ಭಾರತ ಗೆಲ್ಲೋದು ಅಂತೂ ಫಿಕ್ಸ್ ಅನ್ನೋ ಥರನೇ ಅನ್ನಿಸ್ತಾ ಇದೆ. ಸ್ವಲ್ಪ ಜಿಂಬಾಬ್ವೆ ಅಫ್ಕೋರ್ಸ್ ಅವರು ಚೆನ್ನಾಗೆಲ್ಲ ಆಡ್ತಾರೆ. ಆಮೇಲೆ ಈ ಪಿಚ್ಚಲ್ಲೆಲ್ಲ ಸ್ವಲ್ಪ ಬೌನ್ಸ್ ಇರೋದ್ರಿಂದ ಮುಜ್ರಬಾನಿ ಕಾಟ ಕೊಡ್ಬೋದೇನೋ, ಇಲ್ಲ ಅಂತಿಲ್ಲ. ಆದ್ರೂ ನಮ್ಮ ಭಾರತ ತಂಡ ಅಪ್ಪರ್ ಹ್ಯಾಂಡೇ ಇದೆ ಅಂತ. ಇನ್ನು ಈ ಕಡೆ ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್, ಇದು ಏನಂದ್ರೆ ಅಹಮದಾಬಾದ್ ಅಲ್ಲಿ ಇರೋದ್ರಿಂದ ಸೌತ್ ಆಫ್ರಿಕಾಗೆ ಹೆವಿ ಅಡ್ವಾಂಟೇಜ್. ಯಾಕಂದ್ರೆ ಅವರೆಲ್ಲ ಇಲ್ಲೇ ಆಡಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಇಲ್ಲೇ ಮ್ಯಾಚಸ್ ಆಡಿರೋದ್ರಿಂದ ಅವರೆಲ್ಲ ಕರಗತ ಆಗ್ಬಿಟ್ಟಿದ್ದಾರೆ. ಪಿಚ್ ಹೆಂಗ್ ಬಿಹೇವ್ ಆಗುತ್ತೆ, ಬೌಂಡ್ರೀಸ್ ಎಲ್ಲ ಯಾವ ತರ ಎಷ್ಟು ಮೀಟರ್ ಇದೆ ಏನು ಕತೆ ಎಲ್ಲ ಗೊತ್ತಿದೆ ಅವ್ರಿಗೆ ಅಂತ. ಆಮೇಲೆ ಈ ಕಡೆ ವೆಸ್ಟ್ ಇಂಡೀಸ್ ಅವರು ರಚ್ಕೆದ್ಬಿಟ್ಟೆ ಆಡಿ ಬರ್ತಾ ಇದ್ದಾರೆ. 2016 ಟೀಮ್ ಏನಿತ್ತಲ್ಲ ಅದೇ ತರ ಕಾಣಿಸ್ತಾ ಇದ್ದಾರೆ. ಆದ್ರೆ ಒಂದು ನನ್ಗೇನಪ್ಪ ಅಂದ್ರೆ, ಇಂಗ್ಲೆಂಡ್ ವಿರುದ್ಧ ಇವ್ರು ಗೆದ್ದಿದ್ದಾರೆ ಬಿಟ್ರೆ ಸ್ವಲ್ಪ ಎಲ್ಲ ಒಂಚೂರು ಕೆಳಗಡೆ ಇರೋ ಟೀಮ್ ವಿರುದ್ಧನೇ ಆಡಿ ಗೆದ್ದಿದ್ದಾರೆ. ಸೊ ಸೌತ್ ಆಫ್ರಿಕಾನ ಇವ್ರು ಯಾವ ತರ ಟ್ಯಾಕಲ್ ಮಾಡ್ತಾರೆ ಅಂತ ನೋಡೋಕೆ ಆಸೆ ಇದೆ ವೆಸ್ಟ್ ಇಂಡೀಸ್ ಅವರು. ಬಟ್ ನಮ್ಮ ಭಾರತದ ಪರವಾಗಿ ಮಾತಾಡಬೇಕು ಅಂದ್ರೆ ವೆಸ್ಟ್ ಇಂಡೀಸ್ ಈ ಒಂದು ಮ್ಯಾಚ್ ಸೋತ್ರೆ
ನಮಗೆ ಅನುಕೂಲ ಆಗುತ್ತೆ ಅಂತ. ಆಮೇಲೆ ಈ ಕಡೆ ಸೌತ್ ಆಫ್ರಿಕಾ ಟೀಮು ಅದು ಹೆವಿ ಸ್ಟ್ರಾಂಗ್ ಇದೆ, ಟಾಪ್ ಆರ್ಡರ್ ಟಾಪ್ ಲೆವೆಲಲ್ಲೇ ಇದೆ. ಆಮೇಲೆ ಮಿಡಲ್ ಆರ್ಡರ್ ಸಖತ್ತಾಗಿದೆ, ಲೋವರ್ ಮಿಡಲ್ ಆರ್ಡರ್ ಸಖತ್ತಾಗಿ ಬ್ಯಾಟಿಂಗ್ ಎಲ್ಲ ಮಾಡ್ಕೊಡ್ತಾರೆ. ಬೌಲಿಂಗ್ ನೋಡೋದಾದ್ರೆ ಕೇಶವ್ ಮಹಾರಾಜ್ ಒಬ್ಬರೇ ಸ್ಪಿನ್ನರು, ಬಟ್ ಅವ್ರ ಮೇಲೆ ಇವರು ಹೆವಿ ನಂಬಿಕೆ ಇಟ್ಟಿದ್ದಾರೆ. ಆಮೇಲೆ ಫಾಸ್ಟ್ ಬೌಲರ್ಸ್ ಸಖತ್ತಾಗಿದ್ದಾರೆ, ಸ್ಪೆಷಲಿ ಬಾಷ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಮಾರ್ಕ್ ಆ್ಯನ್ಸನ್, ಲುಂಗಿ ಅಂಗಿಡಿ ಕ್ರೇಜಿ ಬೌಲಿಂಗ್ ಮಾಡ್ತಿದ್ದಾರೆ. ರಬಡ ಬಿಟ್ರೆ ಇವ್ರಿಗೆಲ್ಲ ಸ್ವಲ್ಪ 3 ಬೌಲರ್ಸ್ ಏನಿದಾರಲ್ಲ ಫ್ರಂಟ್ ಲೈನ್ ಬೌಲರ್ಸ್ ಸೂಪರ್ ಆಗಿ ಮಾಡ್ತಾ ಇದ್ದಾರೆ, ಫೀಲ್ಡಿಂಗು ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ಒಂದು ಟಾಪ್ ಟೀಮ್ ಅಂತಾನೆ ಹೇಳ್ಬೋದು. ಆಮೇಲೆ ಈ ಕಡೆ ವೆಸ್ಟ್ ಇಂಡೀಸ್ ಅವ್ರದ್ದು ಏನಂದ್ರೆ ಹೀರೋ ಬರೋರೆಲ್ಲ ದಡ ಬಡ ಅಂತ ಹೊಡಿತಾ ಇದ್ದಾರೆ. ಓಪನರ್ಸ್ ಬಿಟ್ರೆ ಮಿಡಲ್ ಆರ್ಡರ್ ಅವ್ರದ್ದು ಸ್ಟ್ರಾಂಗ್ ಇದೆ. ಲೋವರ್ ಮಿಡಲ್ ಆರ್ಡರ್ ಬಂದವರೆಲ್ಲ ಆ ರುದರ್ಫೋರ್ಡ್ ಅಂತವ್ರು ಬಿಟ್ಟು ಆಡ್ತವನೆ ಅಣ್ಣ. ಹೆಟ್ಮೇರ್ ಹೆವಿ ಫಾರ್ಮು. ಸೊ ಮೊನ್ನೆ ಪವೆಲ್ ಬುಕ್ ಕೂಡ ಚೆನ್ನಾಗಿ ಆಡ್ಕೊಟ್ರು. ಒಂಥರ ಎಲ್ಲ ಚೆನ್ನಾಗಿದೆ ಅವ್ರದ್ದು ಟೀಮ್ ಅಂತ. ಬಟ್ ಬೌಲಿಂಗ್ ಅವ್ರದ್ದು ವೀಕ್ ಅನಿಸ್ತಾ ಇತ್ತು. ಬಟ್ ಇವಾಗ ನೋಡಿದ್ರೆ ಸ್ವಲ್ಪ ಕ್ರೇಜಿನೇ ಇದೆ. ಡೆತ್ ಬೌಲಿಂಗ್ ಒಂಚೂರು ಆ ಕಡೆ ಈ ಕಡೆ ಇರ್ಬೋದೇನೋ, ಆದರೆ ಮಿಡಲ್ ಓವರ್ಸ್ ಸ್ಪಿನ್ನರ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ. ಅಖಿಲ್ ಹುಸೇನ್ ಮತ್ತೆ ಮೋಟಿ ಇವರೆಲ್ಲ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಮ್ಯಾಚ್ ಏನಿದೆ ಅಲ್ಲ ನೆಕ್ ಟು ನೆಕ್ ಫೈಟ್ ಇರುತ್ತೆ ಅಂತ ಅನಿಸುತ್ತೆ. ಬಟ್ ಆದರೂ ಅಹಮದಾಬಾದಲ್ಲಿ ಇರೋದ್ರಿಂದ ನಾನು ಸೌತ್ ಆಫ್ರಿಕಾಗೆ ಅಡ್ವಾಂಟೇಜು. ಆಮೇಲೆ ಸೌತ್ ಆಫ್ರಿಕಾನೇ ಗೆಲ್ಲಿ ಅಂತಾನೆ ಹಾರೈಸಬೇಕು, ಯಾಕಂದ್ರೆ ಭಾರತ ತಂಡಕ್ಕೆ ಅನುಕೂಲ ಆಗುತ್ತೆ ಅಂತ. ನೋಡಬೇಕು, 2 ಮ್ಯಾಚು ಸೈಕಾಗಿರುತ್ತೆ. ಸ್ಪೆಷಲಿ ನಮ್ಮ ಭಾರತ ತಂಡದ ಪರವಾಗಿ ಮಾತಾಡಬೇಕು ಅಂದರೆ ಜಿಂಬಾಬ್ವೆ ವಿರುದ್ಧ ಎಷ್ಟಾಗುತ್ತೆ ಅಷ್ಟು ನೆಟ್ ಅಂಡ್ ರೈಟ್ ಚೆನ್ನಾಗಿ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಸೊ ಇದಾಗಿತ್ತು ನನ್ನ ಅನಿಸಿಕೆ. ಇನ್ನು ನಿಮಗೆ ಭಾರತದ ಪ್ಲೇಯಿಂಗ್ 11 ಬಗ್ಗೆ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಒಪಿನಿಯನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.